ಹೇಳಿದ್ನಲ್ಲ ಆರಂಭದಲ್ಲಿ, ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ಮಾತನಾಡಿದ್ರು ಅಂತ. ವೇದಿಕೆ ಮೇಲೆ ಮಾತನಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಭಾರತದಿಂದ ಕನ್ಯಾಕುಮಾರಿಯಲ್ಲಿ ಪ್ರೇರಣೆ ತಗೊಂಡು ಅಮೆರಿಕಕ್ಕೆ ಹೋದ್ರಲ್ಲ. ಅಮೆರಿಕಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಯ್ತು, ಅಮೆರಿಕಕ್ಕೆ ಹೋಗ್ಲಿಕ್ಕೇನೆ ಚೆನ್ನೈನಲ್ಲಿ ಅವರಿಗೋಸ್ಕರ ಫಂಡ್ ರೈಸ್ ಮಾಡಿದ್ರು. ಅಮೆರಿಕಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಎಷ್ಟು ಬೇಕೋ ಅಷ್ಟು, ವಿವೇಕಾನಂದರಿಗೆ ಒಂದು 5-6 ದಿನ ಉಳ್ಕೊಳ್ಳಿಕ್ಕೆ ಎಷ್ಟು ಬೇಕಾಗುತ್ತೋ ಖರ್ಚು ಅಷ್ಟನ್ನು ಕೊಟ್ಟು ಹೋಗ್ಬಿಡಿ ಎಂದ್ರು. ಪ್ರೋಗ್ರಾಮ್ ಎಲ್ಲಿ, ಯಾರು ನಡೆಸ್ತಾರೆ, ಪ್ರೋಗ್ರಾಮ್ಗೆ ಹೋಗ್ಲಿಕ್ಕೆ ಏನು ತಯಾರಿ ಬೇಕು, ಯಾರೂ ಏನೂ ಹೇಳಲಿಲ್ಲ. ಇವರು ಕೂಡ ಅವ್ರ ಮಾತನ್ನು ಕೇಳ್ಕೊಂಡು ಹೊರಟೇ ಬಿಟ್ರು. ಅಮೆರಿಕಾದಲ್ಲಿ ಇಳಿದ ಮೇಲೆ ಗೊತ್ತಾಯ್ತು ಅವ್ರಿಗೆ, ನೀವು ಯಾವ ಸಮ್ಮೇಳನಕ್ಕೆ ಬಂದಿದ್ದೀರೋ ಆ ಸಮ್ಮೇಳನ ನಡೀಲಿಕ್ಕೆ ಇನ್ನೂ 1 ತಿಂಗಳಿದೆ ಅಂತ. 1 ತಿಂಗಳಿದೆ. ಇವ್ರ ಹತ್ರ ಖರ್ಚಿಗಿರೋ ದುಡ್ಡು 4 ದಿನಕ್ಕೆ ಸಾಕಾಗುವಷ್ಟು. ಉಳಿದ 26 ದಿನ ಏನು ಮಾಡಬೇಕು? ಭಾರತದಲ್ಲಾಗಿದ್ರೆ ಭವತಿ ಭಿಕ್ಷಾಂದೇಹಿ ಅಂದರೆ ಯಾರು ಬೇಕಿದ್ರೂ ಊಟ ಹಾಕ್ತಾರೆ, ಎಲ್ಲಿ ಬೇಕಿದ್ರೂ ಉಳ್ಕೊಳ್ಬೋದು, ಯಾವ ದೇವಸ್ಥಾನದಲ್ಲಿ ಬೇಕಿದ್ರೂ ಮಲ್ಕೊಳ್ಬೋದು. ಅಮೆರಿಕಾದಲ್ಲಿ ಯಾರು ಹಾಕ್ತಾರೆ? ಸ್ವಾಮಿ ವಿವೇಕಾನಂದರು ಪತ್ರ ಬರೀತಾರೆ. ಆ ಪತ್ರ ಓದಬೇಕು ನೀವು. ಪತ್ರ ಬರೀತಾರೆ, ತಮ್ಮ ಶಿಷ್ಯನೊಬ್ಬನಿಗೆ ಪತ್ರ ಬರೆದು ಹೇಳ್ತಾರೆ, ಏನೋ ನನಗೆ ಇಲ್ಲಿ ಕಳಿಸ್ಕೊಟ್ಟಿದ್ದೀರಾ, ಇಲ್ಲಿ ಹೆಂಗೆ ಬದುಕಬೇಕು ಅಂತ ಹೇಳಲಿಲ್ಲ, ಇನ್ನು 4 ದಿನಕ್ಕಾಗುವಷ್ಟು ಊಟ ಇಲ್ಲ, ನಾನು 5ನೇ ದಿನದಿಂದ ಏನು ಮಾಡಬೇಕು, ಸಾಯ್ಬೇಕಾ ಇಲ್ಲಿ? ನೀವು ದುಡ್ಡನ್ನು ಕಳಿಸ್ಕೊಡಿ ನನಗೆ, ಇಲ್ಲಿ ಬದುಕಲಿಕ್ಕೆ ಕಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೆಮ್ಮದಿಯಿಂದ ಸಾಯ್ಲಿಕ್ಕಾದ್ರೂ ದುಡ್ಡು ಕಳಿಸ್ಕೊಡ್ರಪ್ಪ ಅಂತ ಪತ್ರ ಬರೆದು ಕೊನೆಯಲ್ಲಿ ಏನು ಬರೀತಾರೆ ಗೊತ್ತಾ? ಕೋಪದಲ್ಲಿ ಒಂದಷ್ಟು ಬರೆದಿದ್ದೀನಿ, ಬೇಜಾರು ಮಾಡ್ಕೋಬೇಡ, ನಾನು ಜಗನ್ಮಾತೆಯ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಈಜಬೇಕು ಅಂತ ಬಂದಿದ್ದೀನಿ, ಈಜಿಯೇ ಈಜ್ತೀನಿ, ನೋಡ್ತಾ ಇರಿ ಅಂತ ವಿವೇಕಾನಂದರು ನಿಶ್ಚಯ ಮಾಡಿದ್ರು. ಅಂಡ್ ಆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಹೆಂಗೆ ಅನ್ಮೋಲ್ಡ್ ಆಯಿತು ಅಂತಂದರೆ, ವಿವೇಕಾನಂದರಿಗೆ ಯಾರೋ ಹೇಳಿದರು, ನ್ಯೂಯಾರ್ಕ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಿಟಿ, ಬೆಟರ್ ಇಲ್ಲಿ ಪಕ್ಕದಲ್ಲಿ ಒಂದು ಬಾಸ್ಟನ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗಿ ಚೀಪಾಗಿ ವರ್ಕೌಟ್ ಆಗುತ್ತೆ ಅಲ್ಲಿ ಎಂದರು. 4 ದಿನ ನ್ಯೂಯಾರ್ಕಲ್ಲಿ ಇರ್ಬೋದಾಗಿರೋದು, ಅಲ್ಲಿ 14 ದಿನ ಇರ್ಬೋದು, ಹೋಗಿ ಅಂತ. ಮಂಗಳೂರು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಪುತ್ತೂರಿಗೆ ಹೋಗಿ ಅದು ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ ಹೆಂಗಿರುತ್ತೋ ಹಾಗೆ. ವಿವೇಕಾನಂದರು ಬಾಸ್ಟನ್ನಿಗೆ ಹೋಗಬೇಕು. ವಿವೇಕಾನಂದರು ಟ್ರೈನ್ ಹತ್ತಿದ್ರು. ಟ್ರೈನ್ ಹತ್ತಿದಾಗ ಒಂದೇ ಚಿಂತೆ ಅವರಿಗೆ, ಬಾಸ್ಟನ್ನಲ್ಲಿ ಎಲ್ಲಿಗೆ ಹೋಗಲಿ, ಅಲ್ಲಿಗಾದರೂ ಟ್ರೈನಿಂದ ಇಳಿದ ಮೇಲೆ ಎಲ್ಲಿಗೆ ಹೋಗ್ಬೇಕು ನಾನು, ಹಂಗಂತ ಕೂತ್ಕೊಂಡು ಬಹಳ ತಮ್ಮದೇ ಆದ ಆಲೋಚನೆಯಲ್ಲಿ ಮಗ್ನವಾಗಿರುವಾಗ ಎದುರಿಗೊಬ್ಬ ಹುಡುಗಿ ಇದ್ಲು, ಹೆಣ್ಮಗಳಿದ್ಲು, ಕ್ಯಾಥರಿನ್ ಸ್ಯಾನ್ಬಾರ್ನ್ ಅಂತ ಅವಳ ಹೆಸರು. ಸ್ಯಾನ್ಬಾರ್ನ್ ವಿವೇಕಾನಂದರು ನೋಡಿದ್ಲು, ಮಾತಾಡಿಸ್ಬೇಕು ಅನ್ನಿಸ್ತಿದೆ ಅವಳಿಗೆ. ಯಾರೋ ಸನ್ಯಾಸಿ, ಹಿಂದೂ ಸನ್ಯಾಸಿ ಬಗ್ಗೆ ಓದ್ಕೊಂಡಿದ್ದಾಳೆ ಸ್ವಲ್ಪ, ಇವನು ಅದೇ ಇರ್ಬೋದು ಅಂತ ಅನಿಸುತ್ತೆ, ಹೆಂಗೆ ಮಾತಾಡಿಸೋದು ಧೈರ್ಯ ಆಗ್ತಿಲ್ಲ. ಕೊನೆಗೂ ಕೇಳಿಬಿಟ್ಲು, ನೀವು ಭಾರತದಿಂದ ಬಂದವರಾ? ಸ್ವಾಮೀಜಿ ಸೆಡ್ ಎಸ್, ಹೌದು. ಸರ್ವಧರ್ಮ ಸಮ್ಮೇಳನಕ್ಕೆ ಬಂದಿರೋದಾ? ಎಸ್, ಹೌದು. 3ನೇ ಪ್ರಶ್ನೆ, ಎಲ್ಲಿಗೆ ಹೊರಟಿದ್ದೀರಾ? ಸ್ವಾಮೀಜಿ ಅಂದರು, ಬೋಸ್ಟನ್ನಿಗೆ ಹೋಗ್ತಿದ್ದೀನಿ ಅಂತ. ಓ ವೆರಿ ಗುಡ್, ನಂದು ಬೋಸ್ಟನ್ನೇ. ಬೋಸ್ಟನ್ನಲ್ಲಿ ಯಾರಾದರೂ ಪರಿಚಯದವ್ರು ಇದ್ದಾರಾ ಅಂತ ಕೇಳಿದರು. ಆಕೆ ಕೇಳಿದ್ಲು, ನಂದು ಬೋಸ್ಟನ್ನೇ, ನಿಮ್ಗೆ ಬೋಸ್ಟನ್ನಲ್ಲಿ ಯಾರಾದರೂ ಪರಿಚಯದವ್ರು ಇದ್ದಾರಾ? ಸ್ವಾಮೀಜಿ ಹೇಳಿದ್ರು, ಒಬ್ಬರಿದ್ದಾರೆ. ಯಾರು? ನೀನೇ, ಮತ್ತೆ ಯಾರೂ ಗೊತ್ತಿಲ್ಲ ನಂಗೆ ಬೋಸ್ಟನ್ನಲ್ಲಿ ಅಂದರು. ಆಕೆಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಆಕೆ ಹೇಳಿದ್ಲು, ಹಾಗಿದ್ರೆ ನಮ್ಮ ಮನೇಲಿ ಉಳ್ಕೊಳ್ಬೋದಾ? ಯಾರು ಬೇಡ ಅಂತಾರ್ರಿ. ಟ್ರೈನ್ ಹತ್ತದಾಗಿ ಎಲ್ಲಿ ಉಳ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಈಗ ಯಾರೋ ನಮ್ಮ ಮನೆಗೆ ಉಳ್ಕೊಳಕ್ಕೆ ಬನ್ನಿ ಅಂದರೆ ಯಾಕೆ ಬೇಡ ಅನ್ಬೇಕು? ಖಂಡಿತ ಉಳ್ಕೊಳ್ತೀನಿ ಅಂತ. ಸ್ವಾಮೀಜಿಯವ್ರ ಕುರಿತಂತೆ ಒಂದು ಸುಂದರವಾಗಿರುವಂಥ ರೂಪಕವನ್ನು ಬರೆದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಕಣ್ಣಿಲ್ಲದ ವ್ಯಕ್ತಿ 1 ಕಣ್ಣು ಕೊಡುವಂಥ ದೇವ್ರನ್ನ ಕೇಳ್ಕೊಳ್ತಾನಂತೆ. ದೇವ್ರು 2 ಕಣ್ಣು ಕೊಡ್ಲಾ ಅಂದರೆ ಯಾಕೆ ಬೇಡ ಅಂತಾನವನು. ವಿವೇಕಾನಂದರ ಕತೆ ಹಾಗೆ ಆಗಿತ್ತಂತೆ. 2 ಕಣ್ಣು ಕೊಡ್ತೀನಿ ಅಂದರೆ ಯಾಕೆ ಬೇಡ ಅನ್ಲಿ, ಬರ್ತೀನಿ ಅಂದರು. ಯಾಕೆಂದರೆ ಅವ್ರಿಗಿನ್ನೊಂದು 20 ದಿನ ತಳ್ಳಬೇಕಿತ್ತು ಹೇಗಾದರೂ ಮಾಡಿ. ಆದರೆ ಹೆಂಗೆ ಅನ್ಫೋಲ್ಡ್ ಆಯಿತು ನೋಡಿ ಮ್ಯಾಜಿಕ್ಕು. ವಿವೇಕಾನಂದರು ಅಲ್ಲಿಗೆ ಹೋದ್ಮೇಲೆ ಆಕೆ ವಿವೇಕಾನಂದರ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿದ ಮೇಲೆ ಗೊತ್ತಾಯಿತು, ನಮ್ಮ ಮನೆಗೆ ಬಂದಿರೋ ಸಾಧು ಸಾಮಾನ್ಯ ಅಲ್ಲ, ಇಡೀ ಜಗತ್ತನ್ನು ಅಲುಗಾಡಿಸಬಲ್ಲಂಥ ವ್ಯಕ್ತಿ. ಆದರೆ ನಾನು ಆರ್ಡಿನರಿ ಹೆಣ್ಮಗಳು, ನಾನು ಹೆಂಗೆ ಹೇಳೋದು ಇದನ್ನು ಅಂತ ಅವ್ರೇನು ಮಾಡಿದರು, ಈ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಸಾಹೇಬರನ್ನು ಕೇಳ್ಕೊಂಡ್ಲು, ನಮ್ಮ ಮನೇಲಿ ಒಬ್ಬ ಸನ್ಯಾಸಿ ಇದ್ದಾರೆ, ನೀವು ನಮ್ಮ ಮನೆಗೆ ಬಂದು ಹೋಗ್ಬೋದಾ? ಅವರಂದ್ರು, ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಆದರೂ ನೀನು ಕರಿತಾ ಇದೆಯಾ ಅಂತ ಬರ್ತೀನಿ, ನಾಟ್ ಮೋರ್ ದೆನ್ ½ an hour, ನಾನು ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ, ಐ ಡೋಂಟ್ ಹ್ಯಾವ್ ಟೈಮ್. ಹಾಗೆಲ್ಲ ಹೇಳಿ ಎಲ್ಲ ಪೀಠಿಕೆ ಕೊಟ್ಟು ಬಂದರು. ವಿವೇಕಾನಂದರು ಕೂತಿದ್ರು, ಅವರು ನೋಡಿದರು. ಫಸ್ಟ್ ಲವ್ ಎಟ್ ಫಸ್ಟ್ ಸೈಟ್ ಇದೆಯಲ್ಲ, ಹಂಗಾಗದು ಯಾವಾಗಲೂ. ಈ ಕಾಲೇಜ್ನಲ್ಲಿ ಆಗೋದೆಲ್ಲ ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ, ಅದು ಫಸ್ಟ್ ಸೈಟಲ್ಲಿ ಲವ್ ಆಗುತ್ತೆ, ಇನ್ನು ಸ್ವಲ್ಪ ದಿನ ಹೋದರೆ ಬಿಟ್ಟು ಹೋಗ್ಬಿಡುತ್ತೆ, ಹಂಗಲ್ಲ. ವಿವೇಕಾನಂದರ ಮೇಲೆ ರೈಟರ್ ಲವ್ ಹೆಂಗಿತ್ತು ಅಂತಂದರೆ, ನೋಡಿದರು ಈ ಮನುಷ್ಯ ಭಾಳ ಪ್ರತಿಭಾವಂತ ಇದ್ದಾನೆ ಅಂತ ಅನ್ನಿಸ್ತು. ಒಂದು 3-4 ಪ್ರಶ್ನೆ ಕೇಳಿದರು. ವಿವೇಕಾನಂದರ ಉತ್ತರ ನೋಡಿ ಹೆಂಗೆ ಗಾಬರಿ ಆಯಿತು ಅವರಿಗೆ ಅಂತಂದರೆ, ಅರ್ಧ ಗಂಟೆ ಇರ್ತೀನಿ ಅಂತ ಬಂದವರು ಒಂದಿಡೀ ದಿನ ವಿವೇಕಾನಂದರ ಜೊತೆ ಕಳೆದ್ರು, ಮನೆಗೆ ಹೋದರು, ಮತ್ತೆ ವಾಪಸ್ ನೆಕ್ಸ್ಟ್ ಡೇ ಬಂದರು, ನಾನು ಮಾತಾಡಬೇಕು ಇವ್ರ ಜೊತೆ ಅಂತ. ಮತ್ತಿಡೀ ದಿನ 3-4 ದಿನ ಹಿಂಗೆ ಕಳೆದು ಅವ್ರು ತಲೆ ಕೆಟ್ಟು ಕೊನೆಗೆ ಹೇಳಿದ್ರು, ಅಯ್ಯಯ್ಯೋ ಸ್ವಾಮೀಜಿ, ನೀವು ಯಾಕೆ ಇಲ್ಲೆಲ್ಲ ತಿರುಗಾಡ್ತಾ ಇದ್ದೀರಾ? ಇಲ್ಲೊಂದು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲಿ ಹಿಂದೂ ಧರ್ಮವನ್ನು ಪ್ರತಿಪಾದಿಸಲಿಕ್ಕೆ ನಿಮ್ಮಂಥವ್ರು ಬೇಕು, ನೀವು ಯಾಕೆ ಅಲ್ಲಿಗೆ ಹೋಗಬಾರ್ದು ಅಂತ ಕೇಳಿದರೆ, ಸ್ವಾಮೀಜಿ ಅಂದರು, ಅದಕ್ಕೆ ಕಣಯ್ಯ ನಾನು ಬಂದಿರೋದು,
ಆದರೆ ಅಲ್ಲಿಗೆ ಹೋಗಿ ಮಾತಾಡಲಿಕ್ಕೆ ಇಂಟ್ರೊಡಕ್ಷನ್ ಲೆಟರ್ ಬೇಕಂತೆ, ಪರಿಚಯ ಪತ್ರ ಬೇಕಂತೆ. ನಾನು ಯಾರು ಅಂತ ಅಲ್ಲಿನವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇಂಡಿಯಾದಿಂದ ನನ್ನನ್ನು ರೆಕಮೆಂಡ್ ಮಾಡಿ ಯಾರೂ ಕಳಿಸ್ಲೇ ಇಲ್ಲ, ಹೀಗಾಗಿ ನನಗೆ ಸ್ಟೇಜ್ ಕೊಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತಂದರು ಸ್ವಾಮೀಜಿ. ಏನೋ ವಾಟ್ ಡಿಡ್ ರೈಟ್ ಸೇ ಅಂದರೆ, ಛೇ ಅಷ್ಟೇನಾ, ಐ ವಿಲ್ ಡೂ ಇಟ್ ಫಾರ್ ಯು, ನಾನು ಅದನ್ನು ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಅವನೇನು ಹೇಳ್ತಾನಂತೆ ಗೊತ್ತಾ? ರೈಟ್ ಸಾಹೇಬರು ಹೇಳ್ತಾರೆ, ಅವರು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರು ಹೇಳ್ತಾರೆ, ಸ್ವಾಮೀಜಿ ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋದು ಒಂದೇ, ನಿಮ್ಮನ್ನು ಯಾರಾದರೂ ಪರಿಚಯ ಕೇಳ್ತಾರೇನು ಅಂತ ನಮ್ಮ ವಿವೇಕಾನಂದರ ಬಗ್ಗೆ ರೈಟ್ ಸಾಹೇಬರು ಹೇಳಿದ್ರು. ಆ್ಯಂಡ್ ದೆನ್ ಹಿ ರೋಟ್. ಏನು ಬರೆದ್ರು ಗೊತ್ತಾ? ರೈಟ್ ಬರಿತಾ ಹೇಳ್ತಾರೆ, ಅಮೇರಿಕಾದಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ, ಯಾರ ಬಗ್ಗೆ, ಯಾರ ಇನ್ಸ್ಟಿಟ್ಯೂಷನಲ್ಲಿ ನಾವಿರೋದು, ಯಾರ ಹೆಸರಿನ ಇನ್ಸ್ಟಿಟ್ಯೂಷನ್ ಇದು, ವಿವೇಕಾನಂದರ ಬಗ್ಗೆ ಮಾತನಾಡ್ತಾ ರೈಟ್ ಹೇಳ್ತಾರೆ, ಅಮೇರಿಕಾದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ವಿವೇಕಾನಂದರಂತ ಮತ್ತೊಬ್ಬ ವ್ಯಕ್ತಿ ತಿರುಗಾಡಿರಲಿಲ್ಲ. ಇವತ್ತಿಗೂ ಅಮೇರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಹಾಕಿ ವಿವೇಕಾನಂದರನ್ನ ಮತ್ತೊಂದು ತಟ್ಟೆಯಲ್ಲಿ ಅವರೊಬ್ಬರನ್ನೇ ಕೂರಿಸಿದ್ರೂ ವಿವೇಕಾನಂದರ ತೂಕವೇ ಜಾಸ್ತಿ ಆಗತ್ತೆ ಅಮೇರಿಕಾದ ಎಲ್ಲ ಬುದ್ಧಿವಂತರಿಗಿಂತ ಅಂತ ಅವರೊಂದು ಸುಂದರವಾಗಿರೋ ಪತ್ರ ಬರ್ಕೊಟ್ರು. ಬಟ್ ದೇವರ ಪರೀಕ್ಷೆ ಮುಗಿದಿರಲಿಲ್ಲ. ನಮಗಿಷ್ಟು ಕಷ್ಟ ಬಂದರೆ ಸತ್ತೇ ಹೋಗ್ತೀವಿ ಕಣ್ರ, ದೇವರಾಣೆಗೂ ಸತ್ತು ಹೋಗ್ತೀವಿ. ವಿವೇಕಾನಂದರಿಗೆ ಆ ಲೆಟರ್ ಸಿಕ್ತು, ಇಲ್ಲಿಗೆ ಹೋಗಿ ಅಂತ ಅಡ್ರೆಸ್ಸು ಕೊಟ್ಟು ಕಳಿಸಿದ್ರು. ವಿವೇಕಾನಂದರು ಹೆಂಗಿದ್ರು ಅಂತಂದರೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಗ್ನರಾದರೆ ಅಕ್ಕಪಕ್ಕ ಏನು ನೋಡ್ತಿರಲಿಲ್ಲ. ಅವ್ರಿಗೆ ಆ ಕೊಲಂಬಿಯಾದ ಆ ಎಕ್ಸ್ಪೋಸಿಷನ್ ನೋಡಿ ಭಾಳ ಖುಷಿ. ಟ್ರೈನಲ್ಲಿ ಕೂತಿದ್ದಾರೆ, ಆ ಕೊಲಂಬಿಯಾದ ಎಕ್ಸ್ಪೋಸಿಷನ್ಲ ನೋಡ್ತಾ ನೋಡ್ತಾ ಮೈಮರ್ತರು. ಇವ್ರನ್ನ ಯಾರಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅವ್ನು ಟ್ರೈನ್ ಇಳಿದು ಹೋದ. ವಿವೇಕಾನಂದರು ಅವ್ನು ಎಲ್ಲಿ ಹೋದ ಅಂತ ಆಮೇಲೆ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ.